ಒಂದು ಕೊಡ್ರಿ ಅಂತಾರೆ. ಕೊಡ್ತಾರೆ. ನೆಕ್ಸ್ಟ್, ಕಾರ್ಮಿಕ ಇಲಾಖೆಯ ಹಗರಣವನ್ನ ಸರ್ಕಾರ ಮರೆಯಿತಾ ಅನ್ನುವ ಪ್ರಶ್ನೆ ಈಗ ಉದ್ಭವ ಆಗ್ತದೆ. ಬಿಜೆಪಿ ಸರ್ಕಾರದ ಕಾಲದಲ್ಲಿ ನಡೆದಿದ್ದಂತಹ ಕಿಟ್ ಖರೀದಿ ಹಗರಣ ಅದು. ಹೆಬ್ಬಾರ್ ಆ ಸಂದರ್ಭದಲ್ಲಿ ಕಾರ್ಮಿಕ ಸಚಿವರಾಗಿದ್ದರು. ಅವರ ವಿರುದ್ಧ ಕೇಳಿ ಬಂದಿದ್ದಂಥ ಆರೋಪ ಅದು. ಈ ಹಗರಣದ ಬಗ್ಗೆ ಸಚಿವ ಸಂತೋಷ್ ಲಾಡ್ ಅವ್ರಿಗೆ ಮಾಹಿತಿ ಇಲ್ಲವಂತೆ. ಇದು ರಿಪಬ್ಲಿಕ್ ಕನ್ನಡದ ಮತ್ತೊಂದು ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ಸುದ್ದಿ. 2023ರಲ್ಲಿ ಕಾರ್ಮಿಕ ಇಲಾಖೆಯಲ್ಲಿ ಹಗರಣ ನಡೆದಿತ್ತು ಅನ್ನುವ ಆರೋಪ ಇತ್ತು. ಅದು ಬಿಜೆಪಿ ಕಾಲದ ಸಂದರ್ಭದಲ್ಲಿ ಹಗರಣ. ಅದನ್ನು ಬಯಲಿಗೆ ಎಳೆದಿದ್ದು ಕಾಂಗ್ರೆಸ್. ಸುದ್ದಿಗೋಷ್ಠಿಯನ್ನು ನಡೆಸಿ ಪ್ರಿಯಾಂಕ ಖರ್ಗೆ ಅವರು ಈ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ರು. ದುಪ್ಪಟ್ಟು ಹಣ ನೀಡಿ ಕಿಟ್ ಖರೀದಿ ಮಾಡಲಾಗಿದೆ ಅನ್ನೋ ಆರೋಪ ಕೂಡ ಇತ್ತು. ಕಾಂಗ್ರೆಸ್ ಸರ್ಕಾರ ಬಂದರೆ ತನಿಖೆ ನಡೆಸೋದಾಗಿ ಭರವಸೆಯನ್ನು ಕೂಡ ಕೊಟ್ಟಿದ್ರು. ಆದರೆ ಇಷ್ಟೇ ವಿಷಯ, ಬಿಜೆಪಿ ಕಾಲದ ಎಲ್ಲ ಹಗರಣಗಳನ್ನು ತನಿಖೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಓಕೆ, ಕಾರ್ಮಿಕ ಇಲಾಖೆಯದು ತನಿಖೆ ಮಾಡಿ ಅಂತ ಬರುತ್ತೆ. ಕಾರ್ಮಿಕ ಇಲಾಖೆದು ಹೌದಾ? ಕಾರ್ಮಿಕ ಇಲಾಖೆದು ಇಲ್ಲಿ ಸಿಕ್ಕಾಕೋತಾ ಇದೆ ಕಾಂಗ್ರೆಸ್. ಯಾಕೆಂದರೆ ಶಿವರಾಮ್ ಹೆಬ್ಬಾರ್ ಕಾರ್ಮಿಕ ಸಚಿವರಾಗಿದ್ದರು. ಅವರು ಮೂಲತಃ ಕಾಂಗ್ರೆಸ್ನವರು. ಬಿ ಜೆ ಪಿಗೆ ಹೋಗಿ ಸಚಿವರಾದರು. ಅವರು ಬಿ ಜೆ ಪಿಗೆ ಹೋಗಿಲ್ಲ ಅಂದರೆ ಸಚಿವರಾಗ್ತಾ ಇರಲಿಲ್ಲ, ಅದು ಬೇರೆ ವಿಚಾರ. ಕಾರ್ಮಿಕ ಸಚಿವರಾದರು ಯಡಿಯೂರಪ್ಪ, ಬಿಕಾಸ್ ಆಫ್ ಯಡಿಯೂರಪ್ಪ. ಈಗ ಅವರು ಬಿ ಜೆ ಪಿ ಎಮ್ ಎಲ್ ಎ ಆಯಿತಾ, ಕಾಂಗ್ರೆಸ್ನಲ್ಲಿ ಕಾಲಿಟ್ಟಿದ್ದಾರೆ, 2 ಕಾಲು ಕೂಡ. ಈಗ ಹಗರಣ ಸಿಕ್ಕಾಕೊಂಡ್ರೆ ಇವ್ರು ಸಿಕ್ಕಾಕೋತಾರೆ. ಯಾರು? ಶಿವರಾಮ್ ಹೆಬ್ಬಾರ್. ಹಾಗಾಗಿ ಇವ್ರದ್ದೆಲ್ಲ ಜಾಣಕ್ಕೆ ಕೂಡ ಹೌದಾ, ಗಲಾಟೆ ಆಗಿದೆಯಾ ಮತ್ತೊಂದಾ, ಇಲ್ಲ ಅಂತೇಳಿ. ಸೊ ಹಾಗಾಗಿ ಇವ್ರನ್ನ ಬಚಾವ್ ಮಾಡೋದಕ್ಕೆ ಬೇಕಾಗಿ ಹಗರಣವನ್ನು ಮುಟ್ತಾ ಇಲ್ಲ. ಆಯಿತಾ, ಬನ್ನಿ ಒಂದು ರಿಪೋರ್ಟ್. ಬಿಜೆಪಿ ಕಾಲದ ಹಗರಣವೊಂದನ್ನ ಮರೆತ ಸರ್ಕಾರ ಬರುವುದಕ್ಕೂ ಮುನ್ನ ಆರ್ಭಟಿಸಿದ್ದ ಕಾಂಗ್ರೆಸ್. ರಾಜ್ಯದಲ್ಲಿ ಕಾಂಗ್ರೆಸ್ 2023ರಲ್ಲಿ ಅಧಿಕಾರಕ್ಕೇರಲು ಕೋವಿಡ್ ಕಾಲದ ಹಗರಣ ಚರ್ಚೆಯಾಗಿದ್ದು, ಅಧಿಕಾರಕ್ಕೇರುವ ಮೊದಲು ಸಾಲು ಆರೋಪ ಮಾಡಿದ್ದ ಕಾಂಗ್ರೆಸ್ ಅಧಿಕಾರ ಹಿಡಿದ ಬಳಿಕ ಪಿಪಿ ಕಿಟ್ ಸೇರಿದಂತೆ ಹಲವು ಪ್ರಕರಣಗಳನ್ನ ತನಿಖೆ ಮಾಡಿಸುತ್ತಿದೆ. ಆದರೆ ಪ್ರಿಯಾಂಕ್ ಖರ್ಗೆ ಆರೋಪ ಮಾಡಿದ್ದ ಹಗರಣವೊಂದು ಕಾರ್ಮಿಕ ಸಚಿವ ಸಂತೋಷ್ ಲಾಡ್ಗೆ ಗೊತ್ತಿಲ್ಲ ಮತ್ತು ತಾವೇ ಆರೋಪ ಮಾಡಿದ್ದ ಪ್ರಕರಣವನ್ನ ಸರ್ಕಾರವೇ ಮರೆತಿದೆ. ರಲ್ಲಿ ಕಾರ್ಮಿಕ ಕಿಟ್ ಹಗರಣ ಆಗಿದೆ ಅಂತ ಕಾಂಗ್ರೆಸ್ ನಾಯಕ ಪ್ರಿಯಾಂಕ್ ಖರ್ಗೆ ಸುದೀರ್ಘ ಸುದ್ದಿಗೋಷ್ಠಿ ಮಾಡಿ ದಾಖಲೆ ಬಿಡುಗಡೆ ಮಾಡಿದ್ರು. ಕಾರ್ಮಿಕ ಕಿಟ್ ಹಾಗೂ ಕಾರ್ಮಿಕರ ಮಕ್ಕಳಿಗಾಗಿ ಶಾಲಾ ಕಿಟ್ ಖರೀದಿಯಲ್ಲಿ ದುಪ್ಪಟ್ಟು ಹಣ ನೀಡಿ ಖರೀದಿ ಮಾಡಲಾಗಿದೆ ಅಂತ ಗಂಭೀರ ಆರೋಪ ಮಾಡಿದ್ರು. ಮುಂದೆ ಕಾಂಗ್ರೆಸ್ ಸರ್ಕಾರ ಬಂದ್ರೆ ತನಿಖೆಗೆ ನೀಡೋದಾಗಿ ಭರವಸೆ ನೀಡಿದ ಕಾಂಗ್ರೆಸ್ ಇದೀಗ ಹಗರಣವನ್ನೇ ಮರೆತು ಕೂತಿದೆ. ಏಷ್ಯಾದು ಅತಿ ದೊಡ್ಡ ಕ್ಲಿಂಕರ್ ಸಿಮೆಂಟ್ ಫ್ಯಾಕ್ಟರಿ ಇರೋದು ಚಿತಾಪುರ ಮತಕ್ಷೇತ್ರದಲ್ಲಿ. ನನ್ನ ಚಿತಾಪುರ ಮತಕ್ಷೇತ್ರದಲ್ಲಿ 3-4 ಸಿಮೆಂಟ್ ಫ್ಯಾಕ್ಟರಿ ಬರ್ತದೆ. ಒಬ್ಬ ಕಾರ್ಮಿಕರಿಗೂ ಸಿಕ್ಕಿಲ್ಲ. ನಾನು ತಿಳ್ಕೊಂಡೆ. ಇವಾಗಿದ್ದಲ್ಲ, ಆ ಲೇಬರ್ ಕಿಟ್ ಅವಾಗ ಕರೋನಾ ಟೈಮ್ನಲ್ಲೂ ಕೊಟ್ಟಿವಿ ಅಂತ ಹೇಳೋದಲ್ಲ, ಒಂದು ಸಿಕ್ಕಿಲ್ಲ. ಹೌದು, ಬಿಜೆಪಿ ಕಾಲದಲ್ಲಿ ಕಾರ್ಮಿಕರಿಗೆ ನೀಡಲಾಗಿದ್ದ ಕಿಟ್ ಖರೀದಿಯಲ್ಲಿ ಹಗರಣವಾಗಿದೆ. ಅಂದಿನ ಕಾರ್ಮಿಕ ಸಚಿವ ಶಿವರಾಮ್ ಹೆಬ್ಬಾರ್, ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಮೇಲೆ ಆರೋಪ ಮಾಡಲಾಗಿತ್ತು. ಆದ್ರೆ ಈ ಹಗರಣದ ತನಿಖೆ ಬಗ್ಗೆ ಈಗಿನ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ಗೆ ಮಾಹಿತಿಯೇ ಇಲ್ಲ. ಗುರುತಲ್ಲಿ ನಾವು ಇಷ್ಟು ಸರಿ ನಾವು ರಿವ್ಯೂ ಮೀಟಿಂಗ್ ಮಾಡಿದೀವಿ. ನನಗೆ ಯಾರು ಬಂದು ಒಂದು ಅರ್ಜಿನೂ ಕೊಡಲಿಲ್ಲ ಅದ್ರ ಬಗ್ಗೆ. ಅಂತೂ ನನ್ನ ಬಗ್ಗೆ ಅಂತ ನನಗೆ ಮಾಹಿತಿ ಇಲ್ಲ ಅದ್ರ ಬಗ್ಗೆ. ರಿವ್ಯೂ ಮೀಟಿಂಗ್ ಮಾಡಿದೀನಿ, ನಾವು ಎಲ್ಲ ಜಿಲ್ಲೆಗಳಲ್ಲಿ ಹೋಗ್ತೀನಿ. ಯಾರು ಜಿಲ್ಲೆಯಲ್ಲಿ ಬಂದು ಈ ಥರ ನನಗೆ ಒಂದು ಕಂಪ್ಲೇಂಟ್ ಅಂತೂ ಕೊಟ್ಟಿಲ್ಲ. ಇದ್ರ ಬಗ್ಗೆ ಅಂತೂ ಕಂಪ್ಲೇಂಟ್ ಕೊಟ್ಟಿಲ್ಲ. ಹಗರಣದ ಮಾಹಿತಿ ನನ್ನ ಗಮನಕ್ಕೆ ಬಂದೇ ಇಲ್ಲ ಅಂತ ಸಂತೋಷ್ ಲಾಡ್ ಹೇಳಿದ್ದಾರೆ. ಇದೀಗ ಅಧಿಕಾರಿಗಳ ಮೇಲೆ ಅನುಮಾನ ಶುರುವಾಗಿದ್ದು, ಈ ಹಗರಣ ಮುಚ್ಚಿಟ್ರ ಇಲ್ಲ ರಾಜಕೀಯ ಉದ್ದೇಶಕ್ಕೆ ಸರ್ಕಾರ ಹಗರಣ ಮರೆತಿದೆಯಾ ಎಂಬುದು ಚರ್ಚೆಯಾಗಿದೆ. ಮಾಜಿ ಸಚಿವ ಶಿವರಾಮ್ ಹೆಬ್ಬಾರ್ ಬಚಾವ್ ಮಾಡೋಕೆ ಸರ್ಕಾರ ಹೊರಟಿದೆಯಾ ಎಂಬ ಅನುಮಾನ ಕಾಡಿದೆ. ಆದ್ರೆ ರಿಪಬ್ಲಿಕ್ ಕನ್ನಡ ಹಗರಣ ಆಗಿದ್ದೇ ಆದಲ್ಲಿ ಅದನ್ನ ಯಾವುದೇ ಕಾರಣಕ್ಕೂ ಬಿಡುವುದಿಲ್ಲ. ಬಸವರಾಜು, ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಒಂದು ಕೊಡ್ರಿ ಅಂತಾರೆ. ಕೊಡ್ತಾರೆ. ನೆಕ್ಸ್ಟ್, ಕಾರ್ಮಿಕ ಇಲಾಖೆಯ ಹಗರಣವನ್ನ ಸರ್ಕಾರ ಮರೆಯಿತಾ ಅನ್ನುವ ಪ್ರಶ್ನೆ ಈಗ ಉದ್ಭವ ಆಗ್ತದೆ. ಬಿಜೆಪಿ ಸರ್ಕಾರದ ಕಾಲದಲ್ಲಿ ನಡೆದಿದ್ದಂತಹ ಕಿಟ್ ಖರೀದಿ ಹಗರಣ ಅದು. ಹೆಬ್ಬಾರ್ ಆ ಸಂದರ್ಭದಲ್ಲಿ ಕಾರ್ಮಿಕ ಸಚಿವರಾಗಿದ್ದರು. ಅವರ ವಿರುದ್ಧ ಕೇಳಿ ಬಂದಿದ್ದಂಥ ಆರೋಪ ಅದು.
ಈ ಹಗರಣದ ಬಗ್ಗೆ ಸಚಿವ ಸಂತೋಷ್ ಲಾಡ್ ಅವ್ರಿಗೆ ಮಾಹಿತಿ ಇಲ್ಲವಂತೆ. ಇದು ರಿಪಬ್ಲಿಕ್ ಕನ್ನಡದ ಮತ್ತೊಂದು ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ಸುದ್ದಿ. 2023ರಲ್ಲಿ ಕಾರ್ಮಿಕ ಇಲಾಖೆಯಲ್ಲಿ ಹಗರಣ ನಡೆದಿತ್ತು ಅನ್ನುವ ಆರೋಪ ಇತ್ತು. ಅದು ಬಿಜೆಪಿ ಕಾಲದ ಸಂದರ್ಭದಲ್ಲಿ ಹಗರಣ. ಅದನ್ನ ಬಯಲಿಗೆ ಎಳೆದಿದ್ದು ಕಾಂಗ್ರೆಸ್. ಸುದ್ದಿಗೋಷ್ಠಿಯನ್ನು ನಡೆಸಿ ಪ್ರಿಯಾಂಕ ಖರ್ಗೆ ಅವರು ಈ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ರು. ದುಪ್ಪಟ್ಟು ಹಣ ನೀಡಿ ಕಿಟ್ ಖರೀದಿ ಮಾಡಲಾಗಿದೆ ಅನ್ನೋ ಆರೋಪ ಕೂಡ ಇತ್ತು. ಕಾಂಗ್ರೆಸ್ ಸರ್ಕಾರ ಬಂದ್ರೆ ತನಿಖೆ ನಡೆಸೋದಾಗಿ ಭರವಸೆಯನ್ನು ಕೂಡ ಕೊಟ್ಟಿದ್ರು. ಆದರೆ ಇಷ್ಟೇ ವಿಷಯ, ಬಿಜೆಪಿ ಕಾಲದ ಎಲ್ಲ ಹಗರಣಗಳನ್ನು ತನಿಖೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಓಕೆ, ಕಾರ್ಮಿಕ ಇಲಾಖೆದು ತನಿಖೆ ಮಾಡಿ ಅಂತ ಬರುತ್ತೆ. ಕಾರ್ಮಿಕ ಇಲಾಖೆದು ಹೌದಾ? ಕಾರ್ಮಿಕ ಇಲಾಖೆದು ಇಲ್ಲಿ ಸಿಕ್ಕಾಕೋತಾ ಇದೆ ಕಾಂಗ್ರೆಸ್. ಯಾಕೆಂದರೆ ಶಿವರಾಮ್ ಹೆಬ್ಬಾರ್ ಕಾರ್ಮಿಕ ಸಚಿವರಾಗಿದ್ದರು. ಅವರು ಮೂಲತಃ ಕಾಂಗ್ರೆಸ್ನವರು, ಬಿ ಜೆ ಪಿಗೆ ಹೋಗಿ ಸಚಿವರಾದರು. ಅವರು ಬಿ ಜೆ ಪಿಗೆ ಹೋಗಿಲ್ಲ ಅಂದರೆ ಸಚಿವರಾಗ್ತಾ ಇರಲಿಲ್ಲ, ಅದು ಬೇರೆ ವಿಚಾರ. ಕಾರ್ಮಿಕ ಸಚಿವರಾದರು ಯಡಿಯೂರಪ್ಪ, ಬಿಕಾಸ್ ಆಫ್ ಯಡಿಯೂರಪ್ಪ. ಈಗ ಅವರು ಬಿ ಜೆ ಪಿ ಎಮ್ ಎಲ್ ಎ ಆಯಿತಾ, ಕಾಂಗ್ರೆಸ್ನಲ್ಲಿ ಕಾಲಿಟ್ಟಿದ್ದಾರೆ, 2 ಕಾಲು ಕೂಡ. ಈಗ ಹಗರಣ ಸಿಕ್ಕಾಕೊಂಡ್ರೆ ಇವ್ರು ಸಿಕ್ಕಾಕೋತಾರೆ. ಯಾರು? ಶಿವರಾಮ್ ಹೆಬ್ಬಾರ್. ಹಾಗಾಗಿ ಇವ್ರದ್ದೆಲ್ಲ ಜಾಣಕ್ಕೆ ಕೂಡ ಹೌದಾ, ಗಲಾಟೆ ಆಗಿದೆಯಾ ಮತ್ತೊಂದಾ, ಇಲ್ಲ ಅಂತೇಳಿ. ಸೊ ಹಾಗಾಗಿ ಇವ್ರನ್ನ ಬಚಾವ್ ಮಾಡೋದಕ್ಕೆ ಬೇಕಾಗಿ ಹಗರಣವನ್ನು ಮುಟ್ತಾ ಇಲ್ಲ. ಆಯಿತಾ, ಬನ್ನಿ ಒಂದು ರಿಪೋರ್ಟ್. ಬಿಜೆಪಿ ಕಾಲದ ಹಗರಣವೊಂದನ್ನ ಮರೆತ ಸರ್ಕಾರ ಬರುವುದಕ್ಕೂ ಮುನ್ನ ಆರ್ಭಟಿಸಿದ್ದ ಕಾಂಗ್ರೆಸ್. ರಾಜ್ಯದಲ್ಲಿ ಕಾಂಗ್ರೆಸ್ 2023ರಲ್ಲಿ ಅಧಿಕಾರಕ್ಕೇರಲು ಕೋವಿಡ್ ಕಾಲದ ಹಗರಣ ಚರ್ಚೆಯಾಗಿದ್ದು, ಅಧಿಕಾರಕ್ಕೇರುವ ಮೊದಲು ಸಾಲು ಸಾಲು ಆರೋಪ ಮಾಡಿದ್ದ ಕಾಂಗ್ರೆಸ್ ಅಧಿಕಾರ ಹಿಡಿದ ಬಳಿಕ ಪಿಪಿ ಕಿಟ್ ಸೇರಿದಂತೆ ಹಲವು ಪ್ರಕರಣಗಳನ್ನ ತನಿಖೆ ಮಾಡಿಸುತ್ತಿದೆ. ಆದರೆ ಪ್ರಿಯಾಂಕ್ ಖರ್ಗೆ ಆರೋಪ ಮಾಡಿದ್ದ ಹಗರಣವೊಂದು ಕಾರ್ಮಿಕ ಸಚಿವ ಸಂತೋಷ್ ಲಾಡ್ಗೆ ಗೊತ್ತಿಲ್ಲ ಮತ್ತು ತಾವೇ ಆರೋಪ ಮಾಡಿದ್ದ ಪ್ರಕರಣವನ್ನ ಸರ್ಕಾರವೇ ಮರೆತಿದೆ. ರಲ್ಲಿ ಕಾರ್ಮಿಕ ಕಿಟ್ ಹಗರಣ ಆಗಿದೆ ಅಂತ ಕಾಂಗ್ರೆಸ್ ನಾಯಕ ಪ್ರಿಯಾಂಕ್ ಖರ್ಗೆ ಸುದೀರ್ಘ ಸುದ್ದಿಗೋಷ್ಠಿ ಮಾಡಿ ದಾಖಲೆ ಬಿಡುಗಡೆ ಮಾಡಿದ್ರು. ಕಾರ್ಮಿಕ ಕಿಟ್ ಹಾಗೂ ಕಾರ್ಮಿಕರ ಮಕ್ಕಳಿಗಾಗಿ ಶಾಲಾ ಕಿಟ್ ಖರೀದಿಯಲ್ಲಿ ದುಪ್ಪಟ್ಟು ಹಣ ನೀಡಿ ಖರೀದಿ ಮಾಡಲಾಗಿದೆ ಅಂತ ಗಂಭೀರ ಆರೋಪ ಮಾಡಿದ್ರು. ಮುಂದೆ ಕಾಂಗ್ರೆಸ್ ಸರ್ಕಾರ ಬಂದ್ರೆ ತನಿಖೆಗೆ ನೀಡೋದಾಗಿ ಭರವಸೆ ನೀಡಿದ ಕಾಂಗ್ರೆಸ್ ಇದೀಗ ಹಗರಣವನ್ನೇ ಮರೆತು ಕೂತಿದೆ. ನೋಡಿ, ಏಷ್ಯಾದು ಅತಿ ದೊಡ್ಡ ಕ್ಲಿಂಕರ್ ಸಿಮೆಂಟ್ ಫ್ಯಾಕ್ಟರಿ ಇರೋದು ಚಿತಾಪುರ್ ಮತಕ್ಷೇತ್ರದಲ್ಲಿ. ನನ್ನ ಚಿತಾಪುರ್ ಮತಕ್ಷೇತ್ರದಲ್ಲಿ 3-4 ಸಿಮೆಂಟ್ ಫ್ಯಾಕ್ಟರಿ ಬರ್ತದೆ. ಒಬ್ಬ ಕಾರ್ಮಿಕರಿಗೂ ಸಿಕ್ಕಿಲ್ಲ, ನಾನು ತಿಳ್ಕೊಂಡೆ. ಇವಾಗಿದ್ದಲ್ಲ, ಆ ಲೇಬರ್ ಕಿಟ್ ಅವಾಗ ಕರೋನಾ ಟೈಮ್ನಲ್ಲೂ ಕೊಟ್ಟಿವಿ ಅಂತ ಹೇಳಿದ್ರಲ್ಲ, ಒಂದು ಸಿಕ್ಕಿಲ್ಲ. ಹೌದು, ಬಿಜೆಪಿ ಕಾಲದಲ್ಲಿ ಕಾರ್ಮಿಕರಿಗೆ ನೀಡಲಾಗಿದ್ದ ಕಿಟ್ ಖರೀದಿಯಲ್ಲಿ ಹಗರಣವಾಗಿದೆ. ಅಂದಿನ ಕಾರ್ಮಿಕ ಸಚಿವ ಶಿವರಾಮ್ ಹೆಬ್ಬಾರ್, ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಮೇಲೆ ಆರೋಪ ಮಾಡಲಾಗಿತ್ತು. ಆದ್ರೆ ಈ ಹಗರಣದ ತನಿಖೆ ಬಗ್ಗೆ ಈಗಿನ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ಗೆ ಮಾಹಿತಿಯೇ ಇಲ್ಲ. ಗುರುತಲ್ಲಿ ನಾವು ಇಷ್ಟು ಸರಿ ನಾವು ರಿವ್ಯೂ ಮೀಟಿಂಗ್ ಮಾಡಿದ್ದೀವಿ. ನನಗೆ ಯಾರು ಬಂದು ಒಂದು ಅರ್ಜಿನೂ ಕೊಡಲಿಲ್ಲ ಅದ್ರ ಬಗ್ಗೆ. ಅಂತೂ ನನ್ನ ಬಗ್ಗೆ ಅಂತ ನನಗೆ ಮಾಹಿತಿ ಇಲ್ಲ ಅದ್ರ ಬಗ್ಗೆ. ರಿವ್ಯೂ ಮೀಟಿಂಗ್ ಮಾಡಿದ್ದೀನಿ, ನಾವು ಎಲ್ಲ ಜಿಲ್ಲೆಗಳಲ್ಲಿ ಹೋಗ್ತೀನಿ. ಯಾರು ಜಿಲ್ಲೆಯಲ್ಲಿ ಬಂದು ಈ ಥರ ನನಗೆ ಒಂದು ಕಂಪ್ಲೇಂಟ್ ಅಂತೂ ಕೊಟ್ಟಿಲ್ಲ. ಇದ್ರ ಬಗ್ಗೆ ಅಂತೂ ಕಂಪ್ಲೇಂಟ್ ಕೊಟ್ಟಿಲ್ಲ. ಹಗರಣದ ಮಾಹಿತಿ ನನ್ನ ಗಮನಕ್ಕೆ ಬಂದೇ ಇಲ್ಲ ಅಂತ ಸಂತೋಷ್ ಲಾಡ್ ಹೇಳಿದ್ದಾರೆ. ಇದೀಗ ಅಧಿಕಾರಿಗಳ ಮೇಲೆ ಅನುಮಾನ ಶುರುವಾಗಿದ್ದು, ಈ ಹಗರಣ ಮುಚ್ಚಿಟ್ರ ಇಲ್ಲ ರಾಜಕೀಯ ಉದ್ದೇಶಕ್ಕೆ ಸರ್ಕಾರ ಹಗರಣ ಮರೆತಿದೆಯಾ ಎಂಬುದು ಚರ್ಚೆಯಾಗಿದೆ. ಮಾಜಿ ಸಚಿವ ಶಿವರಾಮ್ ಹೆಬ್ಬಾರ್ ಬಚಾವ್ ಮಾಡೋಕೆ ಸರ್ಕಾರ ಹೊರಟಿದೆಯಾ ಎಂಬ ಅನುಮಾನ ಕಾಡಿದೆ. ಆದ್ರೆ ರಿಪಬ್ಲಿಕ್ ಕನ್ನಡ ಹಗರಣ ಆಗಿದ್ದೇ ಆದಲ್ಲಿ ಅದನ್ನ ಯಾವುದೇ ಕಾರಣಕ್ಕೂ ಬಿಡುವುದಿಲ್ಲ. ಬಸವರಾಜು, ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಒಂದು ಕೊಡ್ರಿ ಅಂತಾರೆ, ಕೊಡ್ತಾರೆ. ನೆಕ್ಸ್ಟ್, ಕಾರ್ಮಿಕ ಇಲಾಖೆಯ ಹಗರಣವನ್ನ ಸರ್ಕಾರ ಮರೆಯಿತಾ ಅನ್ನುವ ಪ್ರಶ್ನೆ ಈಗ ಉದ್ಭವ ಆಗ್ತದೆ. ಬಿಜೆಪಿ ಸರ್ಕಾರದ ಕಾಲದಲ್ಲಿ ನಡೆದಿದ್ದಂತಹ ಕಿಟ್ ಖರೀದಿ ಹಗರಣ ಅದು. ಹೆಬ್ಬಾರ್ ಆ ಸಂದರ್ಭದಲ್ಲಿ ಕಾರ್ಮಿಕ ಸಚಿವರಾಗಿದ್ದರು. ಅವರ ವಿರುದ್ಧ ಕೇಳಿ ಬಂದಿದ್ದಂಥ ಆರೋಪ ಅದು. ಈ ಹಗರಣದ ಬಗ್ಗೆ ಸಚಿವ ಸಂತೋಷ್ ಲಾಡ್ ಅವ್ರಿಗೆ ಮಾಹಿತಿ ಇಲ್ಲವಂತೆ. ಇದು ರಿಪಬ್ಲಿಕ್ ಕನ್ನಡದ ಮತ್ತೊಂದು ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ಸುದ್ದಿ. 2023ರಲ್ಲಿ ಕಾರ್ಮಿಕ ಇಲಾಖೆಯಲ್ಲಿ ಹಗರಣ ನಡೆದಿತ್ತು ಅನ್ನುವ ಆರೋಪ ಇತ್ತು. ಅದು ಬಿಜೆಪಿ ಕಾಲದ ಸಂದರ್ಭದಲ್ಲಿ ಹಗರಣ.
ಅದನ್ನ ಬಯಲಿಗೆ ಎಳೆದಿದ್ದು ಕಾಂಗ್ರೆಸ್. ಸುದ್ದಿಗೋಷ್ಠಿಯನ್ನು ನಡೆಸಿ ಪ್ರಿಯಾಂಕ ಖರ್ಗೆ ಅವರು ಈ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ರು. ದುಪ್ಪಟ್ಟು ಹಣ ನೀಡಿ ಕಿಟ್ ಖರೀದಿ ಮಾಡಲಾಗಿದೆ ಅನ್ನೋ ಆರೋಪ ಕೂಡ ಇತ್ತು. ಕಾಂಗ್ರೆಸ್ ಸರ್ಕಾರ ಬಂದ್ರೆ ತನಿಖೆ ನಡೆಸೋದಾಗಿ ಭರವಸೆಯನ್ನು ಕೂಡ ಕೊಟ್ಟಿದ್ರು. ಆದರೆ ಇಷ್ಟೇ ವಿಷಯ, ಬಿಜೆಪಿ ಕಾಲದ ಎಲ್ಲ ಹಗರಣಗಳನ್ನು ತನಿಖೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಓಕೆ, ಕಾರ್ಮಿಕ ಇಲಾಖೆದು ತನಿಖೆ ಮಾಡಿ ಅಂತ ಬರುತ್ತೆ. ಕಾರ್ಮಿಕ ಇಲಾಖೆದು ಹೌದಾ? ಕಾರ್ಮಿಕ ಇಲಾಖೆದು ಇಲ್ಲಿ ಸಿಕ್ಕಾಕೋತಾ ಇದೆ ಕಾಂಗ್ರೆಸ್. ಯಾಕೆಂದರೆ ಶಿವರಾಮ್ ಹೆಬ್ಬಾರ್ ಕಾರ್ಮಿಕ ಸಚಿವರಾಗಿದ್ದರು. ಅವರು ಮೂಲತಃ ಕಾಂಗ್ರೆಸ್ನವರು, ಬಿ ಜೆ ಪಿಗೆ ಹೋಗಿ ಸಚಿವರಾದರು. ಅವರು ಬಿ ಜೆ ಪಿಗೆ ಹೋಗಿಲ್ಲ ಅಂದರೆ ಸಚಿವರಾಗ್ತಾ ಇರಲಿಲ್ಲ, ಅದು ಬೇರೆ ವಿಚಾರ. ಕಾರ್ಮಿಕ ಸಚಿವರಾದರು ಯಡಿಯೂರಪ್ಪ, ಬಿಕಾಸ್ ಆಫ್ ಯಡಿಯೂರಪ್ಪ. ಈಗ ಅವರು ಬಿ ಜೆ ಪಿ ಎಮ್ ಎಲ್ ಎ ಆಯಿತಾ, ಕಾಂಗ್ರೆಸ್ನಲ್ಲಿ ಕಾಲಿಟ್ಟಿದ್ದಾರೆ, 2 ಕಾಲು ಕೂಡ. ಈಗ ಹಗರಣ ಸಿಕ್ಕಾಕೊಂಡ್ರೆ ಇವ್ರು ಸಿಕ್ಕಾಕೋತಾರೆ. ಯಾರು? ಶಿವರಾಮ್ ಹೆಬ್ಬಾರ್. ಹಾಗಾಗಿ ಇವ್ರದ್ದೆಲ್ಲ ಜಾಣಕ್ಕಿಡು. ಹೌದಾ, ಗಲಾಟೆ ಆಗಿದೆಯಾ ಮತ್ತೊಂದಾ? ಇಲ್ಲ ಅಂತೇಳಿ. ಸೊ ಹಾಗಾಗಿ ಇವ್ರನ್ನ ಬಚಾವ್ ಮಾಡೋದಕ್ಕೆ ಬೇಕಾಗಿ ಹಗರಣವನ್ನು ಮುಟ್ತಾ ಇಲ್ಲ. ಆಯಿತಾ, ಬನ್ನಿ ಒಂದು ರಿಪೋರ್ಟ್. ಬಿಜೆಪಿ ಕಾಲದ ಹಗರಣವೊಂದನ್ನ ಮರೆತ